ಸರ್ ಪ್ರಣಯ ರಾಜ ಅಂತ ಅನ್ನಿಸ್ಕೋಬೇಕಾದ್ರೆ ಮುಖ್ಯವಾದ ವಿಷಯ ಅಂದ್ರೆ ಹೀರೋಯಿನ್ಸ್. ಆರ್ ರೈಟ್ ಸರ್? ಎಸ್. ಸೊ ನಿಮ್ಮ ಹೀರೋಯಿನ್ಸ್ ಬಗ್ಗೆ ಮಾತಾಡೋಣ. ಕೆಲವು ಫೋಟೋಸ್ ಬರುತ್ತೆ, ಆ ಫೋಟೋಸ್ ನೋಡಿದಾಗ ಆ ಹೀರೋಯಿನ್ ಬಗ್ಗೆ ಟಾಪ್ ಆಫ್ ದಿ ಮೈಂಡ್ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ. ಆರ್ತಿ 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 ಶಿ ಇಸ್ ಅ ವಂಡರ್ಫುಲ್ ಲೇಡಿ ಅಂಡ್ ತುಂಬಾ ಓದ್ತಾ ಇದ್ರು, ತಿಳ್ಕೊತಾ ಇದ್ರು. ಇಡೀ ಪ್ರಪಂಚದ ಬಗ್ಗೆ ಅಂಡರ್ ದಿ ಸನ್ ಎನಿ ಸಬ್ಜೆಕ್ಟ್ ಮಾತಾಡ್ಬೋದಾಗಿತ್ತು. ಅಂಡ್ ಶಿ ವಾಸ್ ವೆರಿ ಓಪನ್ ಅಂಡ್ ವೆರಿ ಫ್ರೆಂಡ್ಲಿ. ನನ್ನ ಜೊತೆ ಮಾಡಿದ 21 ಸಿನಿಮಾನಲ್ಲೂ ಶಿ ಆಕ್ಟೆಡ್ ವೆರಿ ವೆಲ್. ಶಿ ಗೇವ್ ಎ ವೆರಿ ಗುಡ್ ಟೈಮ್. ವಂಡರ್ಫುಲ್ ರಿಯಲಿ ಸರ್. ನೆಕ್ಸ್ಟ್ ಪಿಕ್ಚರ್ ಪ್ಲೀಸ್. ಅಯ್ಯೋ ನಾ ಮೆಚ್ಚಿದ ಹುಡುಗನಿಗೆ ಕಲ್ಪನಾಜಿ. ಆಕ್ಚುಲ್ ಆಗಿ ಅವ್ರ ಜೊತೆ ನಾನು ಫಸ್ಟ್ ಫಿಲ್ಮೇ ಬರಬೇಕಾಗಿತ್ತು. ಬಟ್ ಶಿ ವಾಸ್ ಸೋ ಮೆಚೂರ್ಡ್ ಆರ್ಟಿಸ್ಟ್. ಅವರಿಗೆ 100ಕ್ಕೆ 150 200 ಮಾರ್ಕ್ಸ್ ಕೊಡ್ಬೋದು. ಪವರ್ ಹೌಸ್ ಅಂತ ಆರ್ಟಿಸ್ಟು. ಶಿ ವಾಸ್ ಮಿನುಗುತ್ತಾರೆ ಮಿನುಗುತ್ತಾರೆ ಫಾರ್ ಮೀ, ಮಿನುಗುತ್ತಾರೆ ಫಾರ್ ರೈಟ್. ನಿಮ್ಮ ಲೆಜೆಂಡರಿ ಪೇರ್ ಇನ್ನೊಬ್ಬರು. ವಾವ್, ಮಂಜುಳಾ. ಅಯ್ಯೋ 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 ರಮೇಶ್, ನಾನು ಮಂಜುಳಾ ಸುಮಾರು 35-36 ಸಿನಿಮಾ ಮಾಡಿದ್ದೀವಿ. ನಮ್ಮಿಬ್ಬರ ಪೇರು ಸಕ್ಸಸ್ ಆಗೋದಕ್ಕೆ ಮೊದಲನೇ ಕಾರಣ ಹೇಳ್ಬಿಡ್ತೀನಿ. ನಮ್ಮ ಕನ್ನಡ ಸಿನಿಮಾದಲ್ಲಿ ಯಾವಾಗಲೂ ಹೀರೋ ಹೀರೋಯಿನ್ನ ನೀ ಬಾ ನೀವು ಹೋಗು ಅಂತಿದ್ದು, ಹೀರೋಯಿನ್ ನೀವು ಬನ್ನಿ ನೀವು ಹೋಗಿ ಅಂತಿದ್ರು. ಅದೇ ಇದ್ದಿದ್ದು. ಕರೆಕ್ಟ್. ಅದು ಒಂಥರ ಮರ್ಯಾದೆ. ಬಟ್ ಹೋಗಲೋ ಶುರು ಮಾಡಿದ್ದು ನಾವಿಬ್ಬರೇ. ಆ ಹೋಗಲೋ ಬಾಳ ಮೈ ಹಿಡಿಸೋ ಜನಕ್ಕೆ ಅಲ್ಲಿಂದ ನಮ್ಮ ಜೋಡಿ ಶುರು ಆಯ್ತು. ಅದು ಏನು ಚಮಕ್ಕು, ಅದು ಏನು ಅರುಳು ಹುರಿದಂಗೆ ಮಾತಾಡ್ತಿರೋಳು ಅವಳು. ಅಂಡ್ ಬಬ್ಲಿಗ್ ವಿತ್ ಯೂತ್. ಅವಳ ಜೊತೆ ನನಗೆ ನಿಜವಾಗ್ಲೂ ಅವಳ ಜೊತೆ ಹಾಡುಗಳಿಗೆ ಆ್ಯಕ್ಟ್ ಮಾಡುವಾಗ ಭಾಳ ಖುಷಿ ಆಗ್ತಿತ್ತು. ಯಾಕೆಂದರೆ ಅವಳ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಇನ್ನೊಂದು ಭಾಳ ಹೆಲ್ಪ್ ಮಾಡೋಳು. ಇವಾಗ ಡ್ಯಾನ್ಸ್ ಡೈರೆಕ್ಟರ್ ಬಂದು ಅವರು ಸ್ಟೆಪ್ಸ್ ಎಲ್ಲ ಹಾಕೊಟ್ಟು ಎಲ್ಲ ಹೋಗಿರೋರು. ಲಿರಿಕ್ಸ್ ಇರುತ್ತಲ್ಲ, ಬಲಗಾಲ ಮುಂದೆ ಇಡು, ಎಡಗಾಲ ಹಿಂದೆ ಕಕ್ಕಿಡು, ಇದೇ ಅವಳು ಹೇಳ್ತಾ ಇದ್ದಿದ್ದು. ಲಿರಿಕ್ ಹೇಳ್ದಂಗೆ ಇರೋದು, ಬಟ್ ಅಷ್ಟು ಸಪೋರ್ಟ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದವಳು ಅವಳು. ಅಂಡ್ ಆರಾಮಾಗಿ ನಾನು ಕ್ಯಾಮ್ರಾ ನೋಡ್ಕೊಂಡು ಮಾಡ್ತಿದ್ದೆ, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಬಟ್ ನನಗೆ ಒಳ್ಳೆ ಹೆಸರು ತಂದುಕೊಟ್ಟವಳು ಅವಳು. ಸರ್ ಮಂಜುಳಾ ಅವರ ಕೊನೆ ಡೇಸಲ್ಲಿ ಬಹಳ ನೋವು ಉಂಟಾಯ್ತದೆ, ಏನಾಯ್ತು? ಆ ಹುಡುಗಿ ಆ ಥರ ಒಂದು ಅಪಘಾತ ಆಗಿ ಸಾಯ್ತಾನೆ ಅಂತ ಅಂದ್ಕೊಂಡಿಲ್ಲಪ್ಪ. ಬಟ್ ಇವತ್ತು ನಿನ್ನ ವೀಕೆಂಡ್ ವಿತ್ ರಮೇಶ್ ಬಂದಿದ್ದೇನಲ್ಲ, ಈ ಪ್ರೋಗ್ರಾಮ್ ಇಟ್ ಈಸ್ ಸೋ ಪಾಪ್ಯುಲರ್. ಜನದ ಮನಸ್ಸಿಗೆ ಎಷ್ಟಿರ್ತದೆ, ಅವ್ರ ಹೃದಯ ತಟ್ತಾ ಇರ್ತಿದ್ವು. ಇಂಥ ಪ್ರೋಗ್ರಾಮಲ್ಲಿ ನಾನು ಒಂದು ಮಾತು ಹೇಳಲೇಬೇಕು. ದಯವಿಟ್ಟು ಹೇಳಿ. ಮಂಜುಳಾ ಆ್ಯಕ್ಟ್ ಮಾಡೋಕ್ಕೆ ಮುಂಚೆ ನಾನು ನನ್ನ ಹಿಸ್ಟ್ರಿ ಎಲ್ಲ ಹೇಳುವಾಗ ಪ್ರಭಾತ್ ಶಿಶುವಾರ, ವಿಜಯೋತ್ಸವ, ಈ ನಾಟಕ ಎಲ್ಲ ಹೇಳಿದ್ದೆ. ಆ ವಿಜಯೋತ್ಸವದಲ್ಲಿ ನಾವು ಉತ್ತರನ ಪಾರ್ಟ್ ಮಾಡಿದಾಗಲೆಲ್ಲ ನನ್ನ ತಂಗಿ ಪಾರ್ಟ್ ಉತ್ತರೇ ಪಾರ್ಟ್ ಮಾಡ್ತಿದ್ಲು ಅವಳು. ಅಲ್ಲಿ ಆವಾಗ ಅವಳು ಅಣ್ಣ ಅಂತ ಅಂದಿರೋದು. ನಾವು 31 ಸಿನಿಮಾ ಪ್ರಣಯ ರಾಜ ಪ್ರಣಯ ರಾಣಿ ಆಗಿ ಆಕ್ಟ್ ಮಾಡಿದ್ರು, ಎಂಥ ದೊಡ್ಡ ಕ್ಲೋಸ್ ಅಪ್ ಇರಲಿ ಆಕ್ಟ್ ಮಾಡಬೇಕು ಅಂದಾಗ ಅವಳಿಗೆ ಶ್ರೀನಾಥಣ್ಣ ಅವನ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿಲ್ವ, ನಾವು ಆಕ್ಟ್ ಮಾಡೋದಾ ಮುಡಿದ ಇವಾಗ ಶಾರ್ಟ್ ತೆಗಬೇಕು ಆಕ್ಟ್ ಮಾಡು ಅಂದರೆ ಅದು ಅವ್ನು ದುಡ್ಡು ಕೊಟ್ಟಿಲ್ವಣ್ಣ, ನಾನು ಹೆಂಗೋ ಮಾಡಲಿ ಅಂತ ಆ ಅಣ್ಣ ಅನ್ನೋದು ಅಲ್ಲೇ ಬರೋದು. ಅದು ಮರೆತು ನಾವು ಏನು ತೋರಿಸಿದ್ದೀವಿ ಅದು ರಿಯಲ್ ಬದುಕು. ಶ್ರೀನಾಥಣ್ಣ ಅಂತಲೇ ಕರೀತಿದ್ಲು. ಕೊನೆ ಪದ ಅವಳು ಹೇಳಿದ್ದನು, ಶ್ರೀನಾಥಣ್ಣ ನಾ ಬರ್ತೀನೇನೋ ಅಂದ್ಲು. ನೀ ಖಂಡಿತ ಬರ್ತೀಯ ಕಣೋ ಅಂದಿದ್ದೆ. ದಟ್ ವಾಸ್ ದಿ ಲಾಸ್ಟ್ ವರ್ಡ್ ಐ ಹರ್ಡ್. ಅವತ್ತು ರಾತ್ರಿನೇ ಹೋಗ್ಬಿಟ್ಲು ಅವಳು. ದಟ್ ವಾಸ್ ಸೋ ಅನ್ಫಾರ್ಚುನೇಟ್. ಶ್ರೀನಾಥಣ್ಣ ಅನ್ನೋದು ಅವಳ ಮನಸ್ಸಲ್ಲಿ ಅಷ್ಟು ಇಟ್ಕೊಂಡಿದ್ಲಪ್ಪ, ಅಷ್ಟು ವಿಶ್ವಾಸ ತೋರಿಸಿದ್ದು ಮಗು ಅದು. ಇವತ್ತು ಇದ್ದಿದ್ರೆ ಚೆನ್ನಾಗೇ ಇರೋದು. ಆಕ್ಸಿಡೆಂಟ್, ಆ ಸ್ಟವ್ ಸಿಡಿತು, ಆಯಿತು. ಸೋ ಅನ್ಫಾರ್ಚುನೇಟ್. ಅದು 31 ಸಿನಿಮಾ ಮಾಡಿದ್ದೀವಿ. ಆ ಜೊತೆ ಇರ್ತಾ ಇದ್ವು. ಆಲ್ಮೋಸ್ಟ್ ತಿಂಗಳಿಗೆ 20-25 ದಿವಸ ಒಟ್ಟಿಗೆ ಇರ್ತಾ ಇದ್ವು, ಬೆಳಗ್ಗೆಯಿಂದ ರಾತ್ರಿವರೆಗೂ. ಆ ಮಗು ಮಾತಾಡ್ತಿದ್ದೆಲ್ಲ ಜ್ಞಾಪಕ ಬರುತ್ತೆ. ಅವಳಿಗೆ ಪಾಪ ಜೀವನದಲ್ಲಿ ಕೆಲವು ನೋವುಗಳಾಗಿದೆ. ಆ ನೋವನ್ನು ಮೀರಿ ಅವಳು
ಆ ನೋವಂಥದ್ದು ಬಿಡ ಅದು ಹೋಗುತ್ತೆ, ಇದು ಹಿಂಗೆ ಅಂತ ಲೈಫನ್ನು ಬಹಳ 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 ಇಷ್ಟಪಡ್ತಿದ್ದಿದ್ದು ಹುಡುಗಿ ಅದು. ಅನ್ಯಾಯವಾಗಿ ಆ ಥರ ಹೋಗ್ಬಿಟ್ಟು ಇಲ್ಲ, ಕೊನೆಯ ಕಾಲದಲ್ಲಿ ಅವ್ರಿಗೆ ಅಷ್ಟೊಂದು ಸ್ನೇಹಿತರಿದ್ರು, ಸಿನಿಮಾದವ್ರು ಗೊತ್ತಿದ್ದು ಕೂಡ ಯಾರ ಜೊತೆಗಿರಲಿಲ್ಲ. ಪಾಪ ನೀವು ಒಬ್ರು ಮಾತ್ರ ಹೋಗಿದ್ರಿ ಅಂತ ನಾವು ಕೇಳ್ಬಿಟ್ಟಿರೋ ರಿಸರ್ಚ್ ಟೀಮಲ್ಲಿ. ಇಸ್ ಇಟ್ ಟ್ರೂ? ನಾ ಹಾಸ್ಪಿಟ್ಲಿಗೂ ಹೋಗ್ತಾಯಿದ್ದೆ, ನಾನು ನೋಡ್ತಾ ಇದ್ದೆ, ಮನೆಯೆಲ್ಲ ಆಯ್ತಾಯಿದ್ರು. ಅವ್ರಿಗೆ ಆ ಮೈಯೆಲ್ಲ ಸುಟ್ಟು ಅವಳು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿದ್ರು. ಆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆ ಇದ್ದಿದ್ದ ರೀತಿ ಅದೇ ನನಗೆ ಸರಿ ಹೋಗಲಿಲ್ಲ. ಸೊ ಸೆಂಟ್ ಜಾನ್ಸಿಗೆ ಶಿಫ್ಟ್ ಮಾಡಬೇಕು ಅಂತ ಮಾಡಿದೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅಲ್ಲಿ ಶಿಫ್ಟ್ ಮಾಡಿದ್ರೆಲ್ಲ ಶಿ ವಾಸ್ ಇಂಪ್ರೂವಿಂಗ್ ಅಂತ ಇದ್ರು. ಅವಳು ಪ್ರತಿ ದಿವಸ ಕೇಳೋಳು, ಶ್ರೀನಾಥ ಇವತ್ತು ನಾವಾಸಿನ ನನಗಿಂತ ಇವತ್ತು ವಾಸಿನ ಅಂತ ಕೇಳೋಳು. ಆಲ್ಮೋಸ್ಟ್ ಅಬೌಟ್ 8 ದಿವಸನೂ ಏನೋ ಆಸ್ಪತ್ರೆಯಲ್ಲಿದ್ದೆ. ನಾನು ದಿವಸ ನೀನು ನೋಡಿದ್ರೆ ನನಗೇನು ವ್ಯತ್ಯಾಸ ಗೊತ್ತಲ್ಲಮ್ಮ, ನಾಳೆ ಒಂದು ದಿವಸ ಬರಲ್ಲ, ನಾನು ನಾಡಿದ್ದು ಬರ್ತೀನಿ, ಅವಾಗ ನನಗೆ ಗೊತ್ತಾಗೋಗುತ್ತೆ ಅಂದೆ. ನಾನು ಅನ್ಬಾರ್ದಾಗಿತ್ತು, ಅವಳ ಮಾತು ನಾನು ವಾಪಸ್ ಬರ್ತೀನಿ ಅಂತಿತ್ತು. ನಾನು ನಾಡಿದ್ದು ಬರ್ತೀನಿ ಅಂದಲ್ಲ, ಆ ನಾಡಿದ್ದು ಇದುವರೆಗೂ ನನಗೆ ಬರಲೇ ಇಲ್ಲ. ಅದಕ್ಕೆ ರೈಟ್. ನಿಮ್ಮ ಹೀರೋಯಿನ್ ಹೇಳ್ತಾ ಇದ್ರಲ್ಲ ಸರ್, ನಿಮ್ಮ ಚಬ್ಬಿ ಚೀಕ್ಸ್ ಬಗ್ಗೆ ಅಂತೆಲ್ಲ ಹೊಗಳ್ತಾ ಇದ್ರು. ನನಗೆ ಅರ್ಥ ಆಗಲ್ಲ. ನನಗೆ ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸ ಕೊಟ್ಟಿರೋದು ಎಷ್ಟು ಚೆನ್ನಾಗಿದೆ ಅಂದರೆ, ಇದ್ಯಾವುದು ಅದಕ್ಕೆ ಬಂದ್ಬಿಟ್ಟು ಯಾವುದು ನನ್ನಮ್ಮ ಓ ಚೆನ್ನಾಗಿ. ಹಾ, ಬನ್ನಿ ಮ್ಯಾಮ್. ಎಸ್ ಮ್ಯಾಮ್, ನಿಮ್ಮ ಮಾನಸ ಸರೋವರ ನನ್ನ ಒನ್ ಆಫ್ ದಿ ಫೇವರೈಟ್ ಫಿಲ್ಮ್ಸ್. ನಿಮ್ಮ ಇಬ್ಬರ ಜೋಡಿ, ನಿಮ್ಮ ಪರ್ಫಾರ್ಮೆನ್ಸ್, ಬೋತ್ ಆಫ್ ಯು. ಅಂಡ್ ಸರ್ ನೀವಂತ ಸರ್, ದಟ್ಸ್ ಒನ್ ಆಫ್ ದಿ ಬೆಸ್ಟ್ ರೋಲ್ ಸರ್. ನಿಮ್ಮ ಐ ಲವ್ಡ್ ಯು ಇನ್ ದಟ್ ರೋಲ್. ಮಾನಸ ಸರೋವರ ಟೈಟ್ಲ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಅಮೇಝಿಂಗ್. ಅವ್ರ ಮನಸ್ಸು ಹಾಗೆ, ಮಾನಸ ಸರೋವರದ ಹಾಗೆ. ಪುಟ್ಟಣಾಜಿ ಒಬ್ಬರು ಹೊಸಬ್ರನ್ನ ಹಾಕಬೇಕು, ನನಗೆ ಆ ಕ್ಯಾರೆಕ್ಟರ್ಗೆ ಸೂಟಬಲ್ ಅಂತ ನನಗೆ ಅನ್ನಿಸ್ಬೇಕು ಅನ್ನೋ ನಿಮ್ಮಿಷ್ಟ. ಆಮೇಲೆ ಒಂದು ದಿವಸ ಅವ್ರು ನಾನು ಕರಿತಿದ್ದೆ ಅಣ್ಣ ಅಂತ. ಅಣ್ಣ ಬರೋ ನಿಮಿಷ ಬರೋ. ಎಲ್ಲಿಗೆ ಪುಟ್ಟಣಾಜಿ ಅಂದ. ಬಾರೋ ಜೊತೆ ಅಂದರು. ಬರ್ತೀನಿ ಪುಟ್ಟಣಾಜಿ. ಎಲ್ಲಿಗೆ ಹೇಳಿದ್ದೆ? ಸ್ವಲ್ಪ ಚಾಮರಾಜಪೇಟೆ ಹತ್ರ ಉಮಾ ಟಾಕೀಸ್ ಹತ್ರ ಹೋಗ್ಬೇಕು ಬರೋ ಅಂದರು. ಉಮಾ ಟಾಕೀಸ್ ಹತ್ರ ಯಾರಿದ್ದಾರೆ ಪುಟ್ಟಣಾಜಿ? ಯಾಕೆ ಅಂದೆ. ಬಾರೋ ಅಂದರು. ಇದು ಸರಿ ಅಂತ ಅವ್ರದ್ದು ಒಳ್ಳೆಯದು ಕಾರ್ ಬೇಕು, ಅಲ್ಲಿ ಇಲ್ಲಿ ನಿಲ್ಸಿ ಕಾರು ಅಂತ ಹೇಳ್ಬಿಟ್ಟು ನನಗೆ ಭಾಳ ಆಶ್ಚರ್ಯ ಆಗಿದ್ದು, ಅಣ್ಣ ನೋಡು ಅಂದರು. ಏನು ಪುಟ್ಟಣಾಜಿ ಎಲ್ಲಿ ನೋಡು ಅಂದರು. ನೋಡಿದೆ, ಈ ಹುಡುಗಿ ಟ್ಯಾಂಕ್ 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 ಅಂತ ನಡ್ಕೊಂಡು ಬರ್ತಾಳೆ. ಹಾಂ ಪುಟ್ಟಣಾಜಿ ಹೇಗಿದೆ ನಡಿಗೆ ಅಂದ. ಒಂಥರ ಅದು ಚೆನ್ನಾಗಿ ನಡೀತಾ ಇದ್ದಾಳೆ ಪುಟ್ಟಣಾಜಿ ಅಂದೆ. ಅವಳು ಎಲ್ಲಿ ತಿರುಗ್ತಾಳೆ ನೋಡ್ತಾ ಇರೋದು. ಇವಳು ಸೀದಾ ಹಿಂಗೆ ಹೋದು, ಒಂದು ಹಿಂಗೆ ತಿರ್ಕೊಂಡು ಬಡಬಡ ಹಿಂದೆ ಹೋದು. ಅವಳು ಸೀದಾ ಅವ್ಳ ಮನೆಗೆ ಹೋಗಿದ್ದು ಚಾಮರಾಜಪೇಟೆ ಇದರಲ್ಲಿ. ಸೀದಾ ಪುಟ್ಟಣಾಜಿ ಹೋದ್ರು. ನಾನು ಇವ್ರೇನಿಗೆ ಹೋಗ್ತಿದ್ದೆ. ಅಲ್ಲಿ ಸೀದಾ ಅವಳಿಗೆ ಹೋದ್ರು. ಏನಮ್ಮ ನಮ್ಮ ಪಿಕ್ಚರ್ ಮಾಡ್ತೀರಾ? ಪುಟ್ಟಣಾಜಿ ಮನೆಗೆ ಹೋಗಿ ಪಾಠ ಮಾಡ್ತೀರಾ ಅಂದರೆ ಯಾರು ಇಲ್ಲ ಅಂತಾರೆ. ಆದರೂ ಅವರಮ್ಮ ಆ್ಯಕ್ಟ್ ಮಾಡೋರು. ಅವ್ರಿಗೂ ಪುಟ್ಟಣಾಜಿ ನೀವು ಅಂತ. ಇವಳು ಆವಾಗಲೇ ಹಿಂಗೆ ನೋಡಿದ್ಲು. ಹಾಂ ಅಂತ. ಆ್ಯಕ್ಟ್ ಮಾಡ್ತೀಯಾ ಅಂದರು. ಅಷ್ಟೇ ಅವಳು ಅಂದಿದ್ದು. ಹಾಂ ನಾಳೆ ಬಾ ಆಫೀಸ್ ಬಾ ಅಡ್ರೆಸ್ ಎಲ್ಲ ಕೊಟ್ಬಿಟ್ಟು ನೋಡಿದ್ರೆ ಅವಳು ಮೊದಲನೇ ಪಿಕ್ಚರ್ ಅದು ಏನು ಆ್ಯಕ್ಟ್ ಮಾಡ್ತಾ ಇದ್ದಾಳೆ ಅವಳು. ನಿಮ್ಮ ಕೋಆಪರೇಷನ್ ಸಪೋರ್ಟ್ ಇಲ್ಲದೆ ಇದ್ದರೆ ನಾನು ಹಂಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. We can win.